ಅಂತಿಮ ಹಂತಕ್ಕೆ ಬಂದಿರತಕ್ಕಂತಹ ಅಂದರೆ ಅಲ್ಲಿ ತಾಯಿ ಮತ್ತು ಮಗಳು ಸತ್ಯನಾರಾಯಣ ಸ್ವಾಮಿ ವ್ರತಕಥೆಯನ್ನು ಆಚರಿಸ್ತಾ ಇರ್ತಾರೆ. ಇನ್ನೇನು ಪೂಜೆ ಅಂತಿಮ ಹಂತಕ್ಕೆ ಬಂದಿರುತ್ತೆ. ಮಹಾಮಂಗಳಾರತಿಯನ್ನು ಮಾಡಬೇಕು, ಪ್ರಸಾದ ಭಕ್ಷಣೆಯನ್ನು ಮಾಡಬೇಕು ಅಂಥ ಸಂದರ್ಭದಲ್ಲಿ ಚಾರಕರು ಬಂದು ಆ ಹೊಸ್ದಾಗಿ ಮದುವೆ ಆಗ್ತಕ್ಕಂಥ ಹೆಣ್ಣು ಮಗಳಿಗೆ ಮತ್ತು ಆ ತಾಯಿಗೆ ವಿಚಾರವನ್ನು ತಿಳಿಸ್ತಾರೆ. ರಾಜರಿಂದ ಸನ್ಮಾನವನ್ನು ಪಡ್ಕೊಂಡು ಆ ಅಪಾರ ಸಂಪತ್ತಿನೊಂದಿಗೆ ಶೆಟ್ಟಿ ಅಳಿಯ ಬಂದಿದ್ದಾರೆ ಅಂತ. ಇದರಿಂದ ಆನಂದವನ್ನು ಪಟ್ಟಂತಹ ಹೊಸ್ದಾಗಿ ಮದುವೆ ಆಗಿರ್ತಕ್ಕಂಥ ಹೆಣ್ಮಗು ಆ ಪೂಜೆಯನ್ನು ಮಧ್ಯದಲ್ಲೇ ನಿಲ್ಲಿಸಿ ಮಹಾಮಂಗಳಾರತಿಯನ್ನು ಮಾಡದೆ, ಪ್ರಸಾದ ಭಕ್ಷಣೆಯನ್ನು ಮಾಡದೆ, ಗಂಡನ ನೋಡುವ ಒಂದು ಕುತೂಹಲದಲ್ಲಿ ಏನು ಮಾಡ್ತಾಳೆ ಅಂದರೆ ಪೂಜೆಯನ್ನು ಅರ್ಧಕ್ಕೆ ನಿಲ್ಲಿಸಿ ಪ್ರಸಾದ ಭಕ್ಷಣೆಯನ್ನು ಮಾಡದೆ ಆ ಒಂದು ಗಂಡನ ನೋಡೋದಕ್ಕೋಸ್ಕರ ನದಿ ದಡಕ್ಕೆ ಬಂದುಬಿಡ್ತಾಳೆ. ತಂದೆ ಕೆಳಗಡೆ ಇಳಿದು ಬಂದಿರ್ತಾರೆ, ಸಂಪತ್ತೆಲ್ಲ ಹಡಗಲ್ಲೇ ಇರ್ತದೆ. ಆ ಒಂದು ಹೆಣ್ಮಗಳ ಗಂಡ ಅಲ್ಲಿ ನಿಂತಿರ್ತಾನೆ, ಶೆಟ್ಟಿ ಅಳಿಯ. ಹಾಗೆ ಇದ್ಕಿದ್ದಾಗೆ ಹಡಗು ಮತ್ತು ಸಂಪತ್ತು ಆ ಒಂದು ಆ ಶೆಟ್ಟಿಯ ಮಗಳ ಗಂಡ ಅಂದರೆ ಅಳಿಯ ಏನಿರ್ತಾನೆ ಎಲ್ಲವೂ ಸಹ ಹಾಗೆ ನದಿಯ ನೀರಲ್ಲಿ ಮುಳುಗೋಗುತ್ತೆ. ಇದನ್ನು ಕಂಡಂತಹ ಹೆಣ್ಮಗಳಿಗೆ ತುಂಬ ದುಃಖಿಸ್ಕೊಂಡು ಅಳ್ಳಿಕ್ಕೆ ಪ್ರಾರಂಭವನ್ನು ಮಾಡ್ತಾಳೆ, ಕಣ್ಣೀರು ಹಾಕಲಿಕ್ಕೆ ಪ್ರಾರಂಭವನ್ನು ಮಾಡ್ತಾಳೆ, ದುಃಖವನ್ನು ಪಡಲಿಕ್ಕೆ ಪ್ರಾರಂಭವನ್ನು ಮಾಡ್ತಾಳೆ. ನನ್ನ ಗಂಡನೇ ಇಲ್ಲದೇ ಇದ್ದರೆ ನಾನು ಯಾಕೆ ಇರಬೇಕು, ಗಂಡನನ್ನು ಕಳ್ಕೊಂಡಂತಹ ನಾನು ಯಾಕೆ ಬದುಕಿರಬೇಕು ಅಂತ ಆಕೆ ಏನು ಮಾಡ್ತಾಳೆ, ತಾನೂ ಸಹ ಆ ನದಿಯ ನೀರಿಗೆ ಹಾರಿ ಪ್ರಾಣ ತ್ಯಾಗವನ್ನು ಮಾಡಲಿಕ್ಕೆ ಪ್ರಾರಂಭವನ್ನು ಮಾಡ್ತಾರೆ. ಇಂಥ ಸಂದರ್ಭದಲ್ಲಿ ಒಂದು ಅಶವೀರವಾಣಿ ಬರುತ್ತೆ. ಏನಂತ ಬರುತ್ತೆ ಅಶವೀರವಾಣಿ ಅಂತಂದರೆ, ನೀನು ಒಂದು ಜವಾಬ್ದಾರಿಯನ್ನು ತಗೊಂಡಿದ್ದೆ, ಪೂಜೆಯನ್ನು ಮಾಡ್ತೀನಿ ಅಂತ ಪ್ರಾರ್ಥನೆಯನ್ನು ಮಾಡ್ಕೊಂಡಿದ್ದೆ. ಆದರೆ ಪೂಜೆ ಅಂತಿಮ ಹಂತಕ್ಕೆ ಬಂದಾಗ ನಿನ್ನ ಮನಸ್ಸನ್ನು ಬದಲಾಯಿಸಿಕೊಂಡು ನಿನ್ನ ಗಂಡನ ಮೇಲಿದ್ದಂತಹ ವ್ಯಾಮೋಹದ ಪ್ರತಿಫಲವಾಗಿ ಪೂಜೆಯನ್ನು ಅರ್ಧಕ್ಕೆ ನಿಲ್ಲಿಸಿ ಪ್ರಸಾದ ಪರಿತ್ಯಾಗವನ್ನು ಮಾಡಿ ಪ್ರಸಾದವನ್ನು ತಿನ್ನದೇ ಬಂದಿದ್ದೀಯಾ. ಹಾಗಾಗಿ ಸತ್ಯನಾರಾಯಣ ಸ್ವಾಮಿಯ ಕ್ರೋಧಕ್ಕೆ, ಆ ಶಾಪಕ್ಕೆ ನೀನು ಪ್ರತೀಕವಾಗಿದೆಯಾ. ಎಗೇನ್ ಮತ್ತೆ ನೀನು ವಾಪಸ್ ಮನೆಗೆ ಹೋಗಿ ಪ್ರಸಾದ ಭಕ್ಷಣೆಯನ್ನು ಮಾಡಿ ಸತ್ಯನಾರಾಯಣ ಸ್ವಾಮಿಯಲ್ಲಿ ಕ್ಷಮೆಯನ್ನು ಕೇಳಿ ಬಂದಿದ್ದೆ ಆದರೆ ಮುಳುಗೋಗಿರ್ತಕ್ಕಂಥ ನಿನ್ನ ಗಂಡ, ಸಂಪತ್ತು, ಹಡಗು ಎಲ್ಲವೂ ಸಹ ನಿನಗೆ ಸಿಗ್ತದೆ ಅಂತ ಒಂದು ವಾಯ್ಸ್ ಕೇಳಿಸುತ್ತೆ, ಒಂದು ಅಶವೀರವಾಣಿ ಕೇಳಿಸುತ್ತೆ. ಇದನ್ನು ಅರ್ಥಕೊಂಡಂತಹ ಹೆಣ್ಮಗಳು ತನ್ನ ಮನೆಗೆ ಹೋಗಿ ಪೂಜೆಯನ್ನು ಸಂಪೂರ್ಣವಾಗಿ ಮುಕ್ತಾಯವನ್ನು ಮಾಡಿ ಮಹಾಮಂಗಳಾರತಿಯನ್ನು ಮಾಡಿ ಶ್ರದ್ಧೆ ಭಕ್ತಿಯಿಂದ ಸತ್ಯನಾರಾಯಣ ಸ್ವಾಮಿಯಲ್ಲಿ ಕ್ಷಮೆಯನ್ನು ಕೇಳಿ ಪ್ರಸಾದವನ್ನು ಭಕ್ಷಣೆಯನ್ನು ಮಾಡಿ ಬಂದು ಆ ಒಂದು ಹಡಗಿನ ಮುಂಭಾಗದಲ್ಲಿ, ನದಿಯ ಮುಂಭಾಗದಲ್ಲಿ ನಿಂತ್ಕೊಳ್ತಾಳೆ.